Hi guys, welcome back to my channel. So here is my preparation journey finally. So I am from Yadgiri. ಬಟ್ ನಾನು ಹುಟ್ಟಿ ಬೆಳೆದಿದ್ದು ಯಲಹಂಕದಲ್ಲಿ ಬ್ಯಾಂಗ್ಳೂರಲ್ಲಿ. ನಾನು 8th ಸ್ಟ್ಯಾಂಡರ್ಡ್ವರೆಗೂ ಅಲ್ಲೇ ಓದಿದ್ದು. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಅಣ್ಣಂದ್ರು ನಾನು ಎಲ್ಲ ನಮ್ಮ ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗಿದ್ದು. ನಮ್ಮ ಪೇರೆಂಟ್ಸ್ ನಾನು 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ರು ಊರಿಗೆ ಬಂದು ಇಲ್ಲಿ ಮನೆ ಕಟ್ಟಿ ದೇ ಸ್ಟಾರ್ಟೆಡ್ ಲಿವಿಂಗ್ ಹಿಯರ್ ಓನ್ಲಿ. 9th 10th ನಾನು ಮತ್ತೆ ಊರಿಗೆ ಬರಬೇಕಾಯಿತು, ಶಿಫ್ಟ್ ಆಗಬೇಕಾಯ್ತು ಇಲ್ಲಿಗೆ ಕಂಪ್ಲೀಟ್ ಆಗಿ. ಸೊ 9th 10th ನಾನು ನಮ್ಮ ವಿಲೇಜಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದು. PUCಗೆ ನಾನು ಸೈನ್ಸ್ ತೊಗೊಂಡಿದ್ದೆ PCMB. ಅದು ಸೊ ಅದಕ್ಕೆ ನಾನು ವಿಲೇಜ್ ನಮ್ಮೂರಿಂದ ಯಾದಗಿರಿಗೆ ಐ ಯೂಸ್ ಟು ಅಪ್ ಆ್ಯಂಡ್ ಡೌನ್. BSc ಅಗ್ರಿ ಮಾಡಿದ್ದು GKVK ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಐ ಆಲ್ಸೋ ಡಿಡ್ ಮೈ ಮಾಸ್ಟರ್ಸ್. ನಂದು ಮಾಸ್ಟರ್ಸ್ ಬಂದು ಅಗ್ರಿಕಲ್ಚರಲ್ ಎಂಟಮಾಲಜಿಲಿ ಧಾರವಾಡಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದು. ಸೊ 2020 ಅಲ್ಲಿ ಪೋಸ್ಟ್ ಕೋವಿಡ್ ಟೈಮಲ್ಲಿ ನಮ್ಮದು PG ಮುಗಿಯುತ್ತೆ. ಕೋವಿಡ್ ನಮ್ಮದು ಅಕಾಡೆಮಿಕ್ ಇಯರ್ ಮತ್ತು ಥೀಸಿಸ್ ಸಬ್ಮಿಷನ್ ಎಲ್ಲ ಡಿಲೇ ಆಯಿತು. ಸೊ ವಿ ಆಲ್ಮೋಸ್ಟ್ ಕೇಮ್ ಬ್ಯಾಕ್ ಹೋಮ್ ಡ್ಯೂರಿಂಗ್ ನವೆಂಬರ್ ಡಿಸೆಂಬರ್ ಮಂತ್ ಇದೆಯಲ್ಲ, ಆ ಪೀರಿಯಡಲ್ಲಿ ವಿ ಕೇಮ್ ಬ್ಯಾಕ್ ಹೋಮ್. ಈ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಮನೇಲಿ ಸ್ಟೇ ಮಾಡ್ತಿದ್ರು. ಬಿಕಾಸ್ ನಮ್ಮ ಅಮ್ಮಗೆ ಸ್ಟ್ರೋಕ್ ಆಗಿದೆ, ಅವ್ರಿಗೆ ಕಂಪ್ಲೀಟ್ ರೈಟ್ ಪಾರ್ಟ್ ಪ್ಯಾರಲೈಸಿಸ್ ಆಗಿದೆ. ಸೊ ಅವ್ರಿಗೆ ನೋಡ್ಕೊಳ್ಳೋಕೆ ಒಬ್ಬರು ಬೇಕು. ಆ್ಯಂಡ್ ಮೈ ಫಾದರ್ ವಾಸ್ ಆಲ್ಸೋ ಡಯಾಬಿಟಿಕ್. ಸೊ ಹಾಗಾಗಿ ಅವರು ಜಸ್ಟ್ ಊರಲ್ಲಿದ್ದರೆ ಅವ್ರಿಗೆ ಯಾರು ನೋಡ್ಕೊಳಕ್ಕೆ ಯಾರು ಇರಲ್ಲ. ಬಿಕಾಸ್ ಅಮ್ಮಂಗೆ ಹತ್ರ ಕೆಲಸ ಮಾಡೋಕ್ಕಾಗಲ್ವಲ್ಲ. ಸೊ ದೇ ಇಷ್ಟು ಸ್ಟೇ ಇನ್ ಮೈ ಬ್ರದರ್ಸ್ ಹೋಮ್. ನಮ್ಮ ಅಣ್ಣ ಮದುವೆ ಆಗಿದ್ರೆ ಅವರು ಫ್ಯಾಮಿಲಿ ಅಲ್ಲೇ ಇರ್ತಾರೆ. ಸೊ ದೇ ಇಷ್ಟು ಸ್ಟೇ ಇದೆ. ನಾನು PG ಮುಗಿಸ್ಕೊಂಡು ಐ ಕೇಮ್ ಬ್ಯಾಕ್ ಹೋಮ್. ದೆನ್ ಕಟ್ ಟು 2021 ಐ ಲಾಸ್ ಮೈ ಫಾದರ್. ಸೊ ಆ ಟೈಮಲ್ಲಿ ನನಗೇನು ಅಷ್ಟು ಐಡಿಯಾ ಇರಲಿಲ್ಲ ಬ್ಯಾಂಕಿಂಗ್ಗೆ ಪ್ರಿಪೇರ್ ಆಗೋಣ ಅಥವಾ UPSC ಪ್ರಿಪೇರ್ ಆಗೋಣ, SSC ಏನೋ ಅಷ್ಟು ನನಗೆ ಏನೂ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಆಗ್ತಾನೆ ಎಜುಕೇಷನ್ ಮುಗಿಸ್ಕೊಂಡು ಬಂದಿದ್ದೀನಿ, ಲೈಕ್ ಫಿಗರ್ ಔಟ್ ಮಾಡೋಣ ಅನ್ನೋ ಒಂದು ಥಾಟಲ್ಲಿ ಐ ವಾಸ್ ದೇರ್. ಆ ಟೈಮಲ್ಲಿ ಸೀರಿಯಸ್ಲಿ ಏನು ಲೈಕ್ ಹೊರಗಡೆದು ಏನೂ ನಿಮಗೆ ತಲೆಯಲ್ಲಿ ಯೋಚನೆನೂ ಬರಲ್ಲ. ಇವಾಗ ವೆನ್ ಯು ಲೂಸ್ ಸಾಮೂನ್ ಅಲ್ಲ, ಕೆರಿಯರ್ ಅದು ಮ್ಯಾರೇಜು ಅದ್ರ ಬಗ್ಗೆ ಏನೂ ತಲೆಯಲ್ಲಿ ಏನೂ ಬರಲ್ಲ. ಓನ್ಲಿ ಅದೊಂದು ಆ ಫೇಸಲ್ಲೇ ಇರ್ತೀವಿ ನಾವು. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಅದು ಹಂಗಾಗುತ್ತೋ ಅಂತ. ಬಟ್ ನನಗೆ ಲೈಕ್ ಕೆರಿಯರ್ ಮ್ಯಾರೇಜ್ ಯಾವುದು ತಲೆಯಲ್ಲಿಲ್ಲ. ಐ ವಾಸ್ ವೆರಿ ಡಿಪ್ರೆಸ್, ಐ ವಾಸ್ ವೆರಿ ಡಿಸ್ಟರ್ಬ್ಡ್ ಆ ಟೈಮಲ್ಲಿ. ಆ್ಯಂಡ್ ಅದು ಮತ್ತೆ ವಿಲೇಜಿಗೆ ಬಂದು ನಾನು ಲೈಕ್ ಮೈ ಮಾಮ್ ಆ್ಯಂಡ್ ಮೀ ಇಬ್ಬರೇ ಮನೇಲಿ. ಸೊ ಎಲ್ಲನೂ ನಾನೇ ನೋಡ್ಕೋಬೇಕಾಗಿತ್ತು. ಅಡುಗೆ ಮಾಡು, ಗ್ರಾಸರಿ ಶಾಪಿಂಗ್ ಎಲ್ಲನೂ ನಾನೇ ಮಾಡಬೇಕಾಗಿತ್ತು. ಬಟ್ ನನಗೆ ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸು ಇಲ್ಲ. ನಾನು ಅಂಥವೆಲ್ಲ ಮಾಡಿಲ್ಲ. ನಮ್ಮ ಮನೇಲಿ ನನಗೆ ಯಾರು ಕೆಲಸನೂ ಹಚ್ಚಿಲ್ಲ ಅಷ್ಟೊಂದು. ಹಾಗೆ ನೀನು ಅದೆಲ್ಲ ಮಾಡಬೇಕು, ಕಲಿಬೇಕು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ನಂದ್ರಿಗೆಲ್ಲ ಏನಂದ್ರೆ ಅವ್ರಿಗೆ ಆಲ್ರೆಡಿ ಫ್ಯಾಮಿಲಿ ಇದೆ, ವೈಫ್ಸ್, ಕಿಡ್ಸ್. ಸೊ ಅವ್ರಿಗೆ ಅದಷ್ಟು ಅಫೆಕ್ಟ್ ಆಗಲ್ಲ. ಈಗ ಫಾದರ್ ಡೆತ್ದು ಇಮಿಡಿಯೇಟ್ ಅಫೆಕ್ಟ್ ಆಗುತ್ತೆ ಫಾರ್ ಮೀ ಆ್ಯಂಡ್ ಮೈ ಮಾಮ್ ಅಲ್ವಾ. ಸೊ ಹಂಗಾಗಿ and I am the only daughter to my parents. I was very pampered, loved child in my home. So it was like very traumatic for me. Mama was like ಇಲ್ಲೇ ಇರೋಣ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಹಾಗೆ ಫುಲ್ಲು ಫೋರ್ಸ್ ಮಾಡಿಬಿಟ್ರು ನನಗೆ. ಇವಾಗ ಇಲ್ಲಿ ಯಾರೂ ಇರಲ್ಲ. ಇಲ್ಲಿ ಇರಬೇಕಂದ್ರೆ ನಾವು ನಮ್ಮಮ್ಮ ಇಬ್ಬರೇ ಇರಬೇಕು. ನನಗೆ ಕುಕ್ಕಿಂಗು ಏನೂ ಬರ್ತಿರ್ಲಿಲ್ಲ ಆ ಟೈಮಲ್ಲಿ. ಸರಿ ಓಕೆ, ಏನೋ ನಮ್ಮಮ್ಮ ಹಿಂಗೆ ಹೇಳ್ತಿದ್ರೆ ಇಲ್ಲೇ ಇರೋಣ ಅಂತ ಸರಿ ಅಂದ್ಕೊಂಡು ನಾನು ಇರಬೇಕಾಗಿತ್ತು, ಊರಲ್ಲೇ ಇರಬೇಕಾಯಿತು. ಸೊ ನಂಗೆ ಅವಾಗ ಆ ಟೈಮಲ್ಲಿ ನಂಗೆ ಕುಕ್ಕಿಂಗು ಬರ್ತಿರಲಿಲ್ಲ, ನನಗೆ ಏನೂ ಬರ್ತಿರಲಿಲ್ಲ. ಹ್ಯಾಡ್ ಟು ಲರ್ನ್ ಎವ್ರಿಥಿಂಗ್ ಫಾರ್ ಮೈ ಮಾಮ್. ಹಂಗೆ ನಾನು ಕುಕ್ಕಿಂಗ್ ಕಲ್ತಿದ್ದು, ಎಲ್ಲ ಕೆಲಸ ಮಾಡೋದು ಕಲ್ತಿದ್ದು. ನಾನು ಎಲ್ಲನೂ ಮನೇಲಿ ಎಲ್ಲನೂ ನಾನೇ ಮಾಡಬೇಕಾಗಿತ್ತು. ಸೊ ಒಂದು ಗ್ರಾಸರಿ ತರೋದ್ರಿಂದ ಹಿಡಿದು ಒಂದು ಕರೆಂಟ್ ಬಿಲ್ ಕಟ್ಟು ಎಲ್ಲನೂ ನಾನೇ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಆ್ಯಂಡ್ ಮನೆಗೆ ಆ ಟೈಮಲ್ಲಿ ತುಂಬ ಎಲ್ಲ ಕಡೆಯಿಂದ ಬರೋರು ರಿಲೇಟಿವ್ಸು ಬಂದು ಆಳೋರು. ನನಗೆ ಅಂತೂ ಫುಲ್ಲು ಅದನ್ನು ನೋಡೋಕ್ಕೂ ಆಗ್ತಿರ್ಲಿಲ್ಲ ನಂಗೆ ಅಷ್ಟು. ಇವಾಗ ನಮ್ಮ ಅಣ್ಣ ಅಂದರು ಎಲ್ಲ ಅವ್ರವ್ರ ಪಾಡಿಗೆ ಈಗ ಅವ್ರ ಹೆಂಡತಿ ಮಕ್ಕಳು ಅವ್ರ ಜೊತೆ ಇದ್ದಾರೆ. ಓಕೆ, ಇಲ್ಲಿ ಊರಲ್ಲಿ ನಾನು ನಮ್ಮಮ್ಮ, ಈಗ ನಮ್ಮ ಮನೆಗೆ ತುಂಬ ಜನ ಬರೋರು. ಎಲ್ಲರೂ ಬಂದು ನಮ್ಮ ಅಮ್ಮಂಗೆ ಸಮಾಧಾನ ಮಾಡೋರು. ನಂಗೆ ಅದು ನೋಡಿ ನನಗೆ ಫುಲ್ಲು ಎಮೋಷ್ನಲ್ ಆಗೋದು, ನನಗೆ ಫುಲ್ಲು ಬೇಜಾರಾಗೋದು. ಅಂದರೆ ಬೇಜಾರಂದರೆ ಅವ್ರು ಇನ್ನೂ ಬಂದು ಅದನ್ನು ನೆನಪಿಸಿ ನಮ್ಮ ಅಮ್ಮಂಗೆ ಆಳಿಸ್ತಿದ್ದಾರೆ ಅಂತ ಅದು ನೋಡಿ ನಾನು ಫುಲ್ ಎಮೋಷ್ನಲ್ ಆಗೋದು. ನನ್ನನ್ನು ಮಾತಾಡ್ಸೋರು ಯಾರೂ ಇರಲಿಲ್ಲ. ನನಗೆ ಏನಾಗ್ತಿದೆ, ನನಗೆ ಎಷ್ಟು ಅಫೆಕ್ಟ್ ಆಗಿ ನನ್ನನ್ನು ಕೇಳೋರು ಒಬ್ಬರು ಇರಲಿಲ್ಲ. ಆ ಥರ ಒಂದು ಸಿಚುವೇಶನ್ ಹಂಗಿದ್ದಿದ್ದು. ಓಕೆ, ಎಲ್ಲರೂ ಬಂದು ನಮ್ಮ ಅಮ್ಮಂಗೆ ಸಮಾಧಾನ ಮಾಡೋರು, ಅವ್ರಿಗೆ ಆಳಿಸೋರು. ಆ್ಯಂಡ್ ನಮ್ಮ ಅಮ್ಮಂಗೆ ಸ್ವಲ್ಪ ಪ್ಯಾರಲೈಸಿಸ್ ಕೂಡ ಇದೆ. ಅವ್ರಿಗೆ ನಾನು 4th ಇಯರ್ ಇರಬೇಕಾದ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರೋಕ್ ಆಗಿ ಫುಲ್ ಸೀರಿಯಸ್ ಆಗಿತ್ತು. ಸೊ ಅವ್ರದ್ದು ರೈಟ್ ಪಾರ್ಟ್ ವರ್ಕ್ ಆಗಲ್ಲ. ಅವ್ರು ನೋಡ್ಕೊಳಕ್ಕೆ ಹೋಗ್ರು. ಎಲ್ಲರೂ ಬಂದು ಈ ಥರ ಆಳೋದ್ರಿಂದ ನನಗೆ ಫುಲ್ ಸಿಟ್ಟು ಬರೋದು. ಆ್ಯಕ್ಚುಲಿ ಅವ್ರು ಬಂದು ಸಮಾಧಾನ ಮಾಡಬೇಕು, ಅದು ಬಿಟ್ಟು ಹಾಗೆ ಹಿಂಗೆ ಹೇಳ್ಕೊಂಡು ಆಡೋರು ಫುಲ್ಲು. ಅದನ್ನೆಲ್ಲ ನೋಡಿ ನನಗೆ ಫುಲ್ಲು ತಲೆ ಕೆಟ್ಟೋಗಿತ್ತು. ನನಗೆ ಆ ಟೈಮಲ್ಲಿ ಪ್ರಿಪ್ರೇಷನ್ ಮಾಡಬೇಕು, ಕೆರಿಯರ್ ಕಡೆ, ಮ್ಯಾರೇಜ್ ಕಡೆ ನಂಗೆ ಏನೂ ತಲೆಯಲ್ಲೇ ಬಂದಿಲ್ಲ ಆ ವರ್ಷ ನನಗೆ. ಐ ಡೋಂಟ್ ನೋ ಯು ಆರ್ ಗೆಟಿಂಗ್ ಆರ್ ನಾಟ್. ಬಟ್ ನಿಜವಾಗ್ಲೂ ಅದು ಇವಾಗ ಯಾರಾದರೂ ಇಫ್ ಯು ಲೂಸ್ ಸಮನ್ ಅಲ್ಲ, ಯು ವಿಲ್ ನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಅದರ್ ದ್ಯಾನ್ ದಟ್ ಫೇಸ್ ಅಂತ. ಸೊ ಹಾಗಾಗಿತ್ತು ನನಗೆ 2021 ಲೈಕ್ ವಾಸ್ ಮೈ ಹಾರಿಬಲ್ ಇಯರ್. ನಮ್ಗೆ ಇಷ್ಟು ವರ್ಷದಲ್ಲಿ ಒಂದು ಡಿಸ್ಟರ್ಬಿಂಗ್ ಇಯರ್ ಅಂತಂದರೆ ಅದು 2021. ಸೊ 2021 ಏನು ಪ್ರಿಪ್ರೇಷನ್ ಮಾಡಿಲ್ಲ. ನಾನು ಮ್ಯಾರೇಜ್ ತೆಗಿತಾರೆ. ಬಿಕಾಸ್ ನಮ್ಮ ಕಡೆ ಒಂದು ಮೂಢನಂಬಿಕೆನೋ ಏನೋ ನಂಗೆ ಗೊತ್ತಿಲ್ಲ, ಮನೇಲಿ ಯಾರಾದರೂ ಡೆತ್ ಆದರೆ ಅದೇ ವರ್ಷ ಮದುವೆ ಮಾಡಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇದೆ. ಸೊ ನನಗೆ ನನ್ನ ಮದುವೆ ಮೇಲೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಅದು ಅಪ್ಪನ ಕಳ್ಕೊಂಡ್ಮೇಲೆ ನಾನು ಹಿಂಗೆ ಮದುವೆ ಆಗಲಿ, ಐ ವಾಸ್ ಲೈಕ್ ನೋ, ನಂಗೆ ಬೇಕಾಗಿಲ್ಲ, ನಂಗೆ ಮದುವೆನೇ ಬೇಡ, ನಾನು ಜಾಬ್ ಆಗೋವರೆಗೂ ನನ್ನ ಕೆರಿಯರ್ ಡಿಸೈಡ್ ಮಾಡೋವರೆಗೂ ನಾನು ಮದುವೆಗಲ್ಲ, ನಾನು ಆ ಥರ. ಬಟ್ ನಮ್ಮ ಮನೇಲಿ ಹಂಗಿಲ್ಲ. ಇದೊಂದಿದೆ, ಇಲ್ಲ ಮದುವೆ ಈ ವರ್ಷ ಮದುವೆ ಆಗಿಲ್ಲ ಅಂದ್ರೆ ಇನ್ನೂ 5 ವರ್ಷ ಮುಂದಕ್ಕೆ ಹಾಕಬೇಕಾಗುತ್ತೆ ಅನ್ನೋ ಆ ಥರ. ಅವ್ರಿಗೆ ಇನ್ನೇನು ಮಾಡೋಕ್ಕಾಗಲ್ಲ, ಇವರು ಫೋರ್ಸ್ ಮಾಡ್ತಿದ್ದಾರೆ ಅಂತಂದು ಓಕೆ ನಿಮ್ಮ ಇಷ್ಟ ಕರ್ಸ್ರಿ ಅಂತಂದು ನಾನು ಅವ್ರಿಗೆ ಬಿಟ್ಟೆ.
ಬಟ್ ಗಾಡ್ಸ್ ಪ್ಲಾನ್ ವಾಸ್ ಡಿಫ್ರೆಂಟ್ ಅಲ್ವಾ. ನನಗೆ ಈ 5 ವರ್ಷದಲ್ಲಿ ಬಂದರೆ ಯಾವ ಮ್ಯಾಚಸ್ಸು ನನಗೆ ಸೆಟ್ ಆಗಿಲ್ಲ. ಅಂದರೆ ಈಗ ಅವ್ರು ಒಪ್ಕೊಂಡ್ರೆ ನಾನು ಒಪ್ಕೋತಿರಲಿಲ್ಲ, ನಾನು ಒಪ್ಕೊಂಡ್ರೆ ಅವ್ರು ಒಪ್ಕೋತಿರಲಿಲ್ಲ, ಹಿಂಗಾಗಿ ಯಾವುದು ಸೆಟ್ ಆಗಿಲ್ಲ. 22ಕ್ಕೆ ಬಂದರೆ ಆ ಟೈಮಲ್ಲಿ ನಾನು ಐ ಥಾಟ್ ಓಕೆ. ಆ ಟೈಮಲ್ಲಿ ನಾನು ಪ್ರಾಪರಾಗಿ ಓಕೆ ಬ್ಯಾಂಕಿಂಗ್ ಅಂತ ನಾನು ಚೂಸ್ ಮಾಡಿರಲಿಲ್ಲ. ಸ್ಟೇಟ್ ಎಕ್ಸಾಮ್ಸ್ನ ಕೊಡೋಣ ಅಂತ ಟ್ರೈ ಮಾಡಿದೆ. ಬಿಕಾಸ್ ನಮ್ಮ ಅಣ್ಣ ಮನೇಲಿ ಆಲ್ರೆಡಿ ಅವ್ರದ್ದು ಎಂ ಕೆ ಸುರೇಶ್ ಅವ್ರದ್ದು ಬುಕ್ಸ್ ಎಲ್ಲ ಇತ್ತು. ಹಿಸ್ಟ್ರಿ, ಜಾಗ್ರಫಿ, ಸೈನ್ಸ್ದೆಲ್ಲ ರಿಲೇಟೆಡು ಎಂ ಕೆ ಸುರೇಶ್ ಅವ್ರದ್ದು ಬುಕ್ಸ್ ಇತ್ತು, ಪಾಲಿಟಿಕ್ಸ್ ರಿಲೇಟೆಡ್ ಎಲ್ಲ. ನಾನು ಸ್ವಲ್ಪ KPSC ಟ್ರೈ ಮಾಡೋಣ, ಸ್ಟೇಟ್ ಎಕ್ಸಾಮ್ಸ್ ಟ್ರೈ ಮಾಡೋಣ ಅನ್ನೋ ಥರ. ಆ್ಯಂಡ್ ನಮ್ಮ ಅಣ್ಣನೂ ಲೈಕ್ ಸ್ಟೇಟ್ ಎಕ್ಸಾಮ್ಸ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸೋರು, ಪ್ರಿಪೇರ್ ಆಗು ನೀನು ಅದಕ್ಕೆ, ಬಿಕಾಸ್ ನಮಗೆ ಸ್ವಲ್ಪ HK ರಿಸರ್ವೇಷನ್ ಕೂಡ ಬರುತ್ತಲ್ಲ, ಹಂಗಾಗಿ ಬೇಗ ಜಾಬ್ ಆಗ್ಬೋದು ಅನ್ನೋ ಒಂದು ಇದರಲ್ಲಿ. ಸೊ ಹಂಗೆ ಆ ಬುಕ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಏನೋ ಅಷ್ಟು ಸೀರಿಯಸ್ ಏನಿಲ್ಲ. ಇವಾಗ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಏನೋ ನಾವು ಎದ್ದು ಬಿದ್ದು ಓದಲ್ಲ, ವಿಲ್ ಟೇಕ್ ಟೈಮ್, ವಿಲ್ ಲರ್ನ್ ಹಂಗೆ. ಸೊ ಟೈಮ್ ಇದ್ದಾಗೆಲ್ಲ ಓದ್ತಾ ಇದ್ದೆ, ನೋಟ್ಸ್ ಮಾಡ್ತಿದ್ದೆ, ಎಕ್ಸಾಮ್ ಬಂದಾಗ ಬರೆಯೋಣ ಅಂತೇಳಿ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಫ್ರೆಂಡ್ಸ್, ನಮ್ಮ MSc ಫ್ರೆಂಡ್ಸ್ ಒಂದಿಬ್ರು AFOಗೆ ಪ್ರಿಪೇರ್ ಮಾಡ್ತಾ ಇದ್ದಿತ್ತು. ಕಾಲೇಜ್ ಟೈಮಲ್ಲಿ ಅವ್ರು ಪ್ರಿಪೇರ್ ಆಗ್ತಿದ್ರು. ಆವಾಗ ನನಗೆ ಸ್ವಲ್ಪ ನಂದು 2 ಪ್ರಾಪ್ಸ್ ಇತ್ತು, ನಂದು ಥೀಸಿಸ್ ವರ್ಗೆಲ್ಲ ಸ್ವಲ್ಪ ಹೆಕ್ಟಿಕ್ ಇತ್ತು. ಸೊ ಹಂಗಾಗಿ ನಾನು ಪ್ರಿಪೇರ್ ಆಗಿಲ್ಲ. ಬಟ್ ನಂಗೆ A4 ಆ ಟೈಮಲ್ಲಿ ಗೊತ್ತಿತ್ತು, A4 ಪೋಸ್ಟ್ ಇದೆ. ಬಟ್ ಅದು ನನಗೆ ಬ್ಯಾಂಕಿಂಗ್ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಒಟ್ಟಿನಲ್ಲಿ ಒಂದು ಏನೋ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ ಒಂದು ಎಕ್ಸಾಮ್ ಬರುತ್ತೆ ಅಗ್ರಿ ಅವ್ರಿಗೆ ಅನ್ನೋದೊಂದು ತಲೆಯಲ್ಲಿ ಹಂಗೆ ನನ್ನ ತಿಳ್ಕೊಂಡಿದ್ದು. ಬಟ್ ಅದು ಪ್ರಾಪರ್ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಅವ್ರು ಪ್ರಿಪೇರ್ ಆಗ್ತಾ ಇದ್ರು. ನಾನು ಅವಾಗ 2022 ಅಲ್ಲಿ ಓಕೆ ಸ್ಟೇಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಣ, AFO ಬಂದಾಗ ಅದನ್ನು ಕೂಡ ಬರೀಣ, ಬಿಕಾಸ್ ಅದು ನಮ್ದು ಅಗ್ರಿ ಪೋಸ್ಟೇ ಅಲ್ವಾ, ಅದನ್ನು ಬರೆಯೋಣ. ಈಗ AO ಅಂತೂ ಆ ಟೈಮಲ್ಲಿ ಬಿಟ್ಟೇ ಇರಲಿಲ್ವಲ್ಲ, ಇನ್ನೇನು AOಗೆ ಏನೋ ಪ್ರಿಪೇರ್ ಆಗೋಕ್ಕೂ ಆಗಲ್ಲ, ಅದಿನ್ನೂ ಆಗಿಬಿಟ್ಟೇ ಇರಲಿಲ್ಲ. ಸೊ ಹಾಗಾಗಿ AFO ಬಂದಾಗ AFO ಬರೆಯೋಣ ಆ ಥರ ಹಂಗೆ ಇದ್ದಿತ್ತು. ಸೊ A4 ನೋಟಿಫಿಕೇಶನ್ ಆದಾಗ ನಾನಿನ್ನೂ ಏನೋ ಪ್ರಿಲಿಮ್ಸ್ಗೆ ಆ ಥರ ಏನು ನಾನು ತಯಾರಿನೇ ಮಾಡಿರಲಿಲ್ಲ. ಗೊತ್ತಿಲ್ಲ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇಂಟರ್ವ್ಯೂ ಎಲ್ಲ ಇರುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಈ ಥರ ಎಲ್ಲ ಕೇಳ್ತಾರೆ, ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಅವಾಗ ಅವರು ಪ್ರಿಪೇರ್ ಆಗ್ತಿದ್ರಲ್ಲ, ಅವ್ರನ್ನ ಕೇಳಿದೆ, ನಾನು A4ಗೆ ಪ್ರಿಪೇರ್ ಆಗೋಣ ಅಂತ ಅನ್ಕೊಂಡಿದ್ದೀನಿ, ಏನು ಓದಬೇಕು ಹಂಗೆಲ್ಲ ಕೇಳ್ತಾರೆ. ಅವಾಗ ನನ್ನ ಫ್ರೆಂಡ್ ಒಬ್ಬನೇ ಹೇಳ್ತಾನೆ, ಈ ಥರ ಒಂದು ಯೂಟ್ಯೂಬಲ್ಲಿ ಅಡ್ಡಾ 247 ಅಂತ ಒಂದು ಚಾನಲ್ ಇದೆ, ಅವ್ರು ಬ್ಯಾಂಕಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾರೆ, ನೀನು ಅದನ್ನು ನೋಡು ಅಂತ ಹೇಳಿದ. ಓಕೆ ಅಂದ್ಕೊಂಡು ನಾನು ನೋಟಿಫಿಕೇಶನ್ ಆದಮೇಲೆ ನಾನು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಏನು ಆ ವೀಡಿಯೋಸ್ ನೋಡೋಕ್ಕೆ. ಆ ಟೈಮಲ್ಲಿ ನಾನು ಐ ವಾಸ್ ನಾಟ್ ಸೀರಿಯಸ್ ಆಯಿತಾ, ಫುಲ್ ಏನು ಜಾಬ್ ಮಾಡ್ಕೊಳ್ಳೇ ಬಿಡಬೇಕು ಇದನ್ನು ಆ ಥರ ಏನೂ ಇರಲಿಲ್ಲ ನನಗೆ. ಟ್ರೈ ಮಾಡೋಣ, ಓದೋಣ ಮಾಡೋಣ ಅಂತ ನಾನು ಅಷ್ಟು ಸೀರಿಯಸ್ ಆಗಿ ಪ್ರಿಪೇರೇ ಆಗಿಲ್ಲ. ನಾನು ಎಷ್ಟು ಬೇಕೋ ಅಷ್ಟು ಓದಿದ್ದೆ ನಾನು. ಬಿಕಾಸ್ ಈಗ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಅದು ಸ್ವಲ್ಪ ಲೆಸ್ ಟೈಮೇ ಅಲ್ವಾ, ಏನು ಪ್ರಿಪೇರ್ ಆಗಿಲ್ಲ. ಆ್ಯಂಡ್ ಕಟ್ ಆಫ್ ಎಲ್ಲ ಅವ್ರನ್ನ ಕೇಳಿದಾಗ ಪ್ರೀವಿಯಸ್ ಇಯರ್ದೆಲ್ಲ ಕಟ್ ಆಫ್ ಕಮ್ಮಿ ಇತ್ತು ಅಂತ ಹೇಳಿದರು. ನಾನು ಅಷ್ಟೇ ಇರುತ್ತೆ ಕಟ್ ಆಫ್ ಅಂದ್ಕೊಂಡು, ಇನ್ನೇನು ಅಷ್ಟು ಕಟ್ ಆಫ್ ಕಮ್ಮಿ ಇದ್ದರೆ ಮತ್ತು ಅಷ್ಟು ಎದ್ದು ಬಿದ್ದು ಓದೋ ಅವಶ್ಯಕತೆ ಏನೂ ಇಲ್ವಲ್ಲ ಅಂದ್ಕೊಂಡು ನಾನೇನು ಮಾಡಿದ್ದೆ, ಸ್ವಲ್ಪನೇ ಏನೋ ನಂಗೆ ಏನೇನು ಈಸಿ ಅನಿಸ್ತು ಅದನ್ನು ಅಷ್ಟೇ ನೋಡ್ಕೊಂಡು ಹೋಗಿದ್ದೆ. ನಾನು ನೋಡ್ಕೊಂಡು ಹೋಗಿದ್ದೆ. ಬಟ್ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೆ 2022 ಅಲ್ಲಿ A4 ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೆ. ಆ್ಯಂಡ್ ನಾನು ಮೇನ್ಸಿಗೆ ಏನು ಅಷ್ಟು ಓದಿರಲಿಲ್ಲ, ಬಿಕಾಸ್ ನಮಗೆ 1 ಮಂತ್ ಅಷ್ಟೇ ಗ್ಯಾಪ್ ಇರುತ್ತಲ್ಲ ಮೇನ್ಸಿಗೆ ಅಷ್ಟು ಓದಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಓದಿದ್ದೆ. ಮೇನ್ಸ್ ನಂದು ಕ್ಲಿಯರ್ ಆಗಿರಲಿಲ್ಲ. ಓಕೆ 2023 ಬಂದರೆ ಆವಾಗ ನಾನು 2023 ಬಂದಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರಲ್ವ April 1st, ಆ ಟೈಮಲ್ಲಿ ನಮ್ಮಿಬ್ಬರು ಫ್ರೆಂಡ್ಸ್ ಪ್ರಿಪೇರ್ ಆಗ್ತಿದ್ದೆ ಅನ್ನಲ್ಲ, ಅವ್ರದ್ದು A4 ಜಾಬ್ ಆಗಿತ್ತು. ಸೊ ಅವ್ರದ್ದು A4 ಜಾಬ್ ಆದಮೇಲೆ ನನಗೆ ಆವಾಗ ನಾನು ಫಿಕ್ಸ್ ಆದೆ, ಓಕೆ A4 ಮಾಡ್ಕೊಳ್ಳೋಣ. ಇವಾಗ ನಮಗೆ ನಮ್ಮ ಅಗ್ರಿ ಅವ್ರಿಗೆ ಈಗ ಪ್ರಾಪರಾಗಿ ಒಂದು ಒಳ್ಳೆ ಪೋಸ್ಟ್ ಇರೋದಂದ್ರೆ A4ನೇ, ಬಿಕಾಸ್ AO ಅಂತೂ ಕರೆಯಲ್ಲ ಅವರು. ಸೊ A4 ಒಂದಿದೆ. ಆ್ಯಂಡ್ ನಾನು PhDನೂ ಮಾಡಿಲ್ಲ, ಟೀಚಿಂಗ್ ಫೀಲ್ಡ್ ಹೋಗಿ ಪ್ರೊಫೆಸರ್ ಆಗೋಣ ಅಂತ ಹೇಳಿ ಓಕೆ A4 ಟಾರ್ಗೆಟ್ ಮಾಡೋಣ ಅಂತ ಆ ಥರ ನಾನು ಫಿಕ್ಸ್ ಆದೆ, A4 ಟಾರ್ಗೆಟ್ ಮಾಡೋಣ ಅಂತ. ಆ್ಯಂಡ್ ಆಲ್ರೆಡಿ ನಾನು FDA SDA ಎಕ್ಸಾಮ್ ಕೂಡ ಕೊಟ್ಟಿದ್ದೆ. ಬಟ್ ಅದು ಫುಲ್ ಎಕ್ಸಾಮ್ ಲೀಕ್, ಪೋಸ್ಟ್ಪೋನ್ ಆಗೋದು ಹಿಂಗೆ ಆಗಿತ್ತು. ಸೊ ಅದ್ರ ಮೇಲೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಕೂಡ, ಆ್ಯಂಡ್ ನನ್ನ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಅಲ್ದಿರೋದ್ರಿಂದ ನಂಗೆ ಹಿಸ್ಟ್ರಿ ಅಷ್ಟು ಸೇರ್ತಾ ಇರಲಿಲ್ಲ ಓದಕ್ಕೆ. ಸೊ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿನೇ ಆಯಿತು ನನಗೆ. A4 ಈಗ ಆಲ್ರೆಡಿ ಫ್ರೆಂಡ್ಸ್ A4 ಆಗಿಬಿಟ್ರೆ ನಂಗೆ ಅದೇ ಸಾಕಾಗಿತ್ತು ಫಿಕ್ಸ್ ಆಗೋಕ್ಕೆ. ಓಕೆ A4 ಟಾರ್ಗೆಟ್ ಮಾಡೋಣ ಅಂತ, ಅದೊಂದೇ ಟಾರ್ಗೆಟ್ ಮಾಡೋಣ ಅಂತ. ಇವಾಗ 2023 ಬಂದಮೇಲೆ ನಾನು ಜಾನಿಂದ ಸ್ಟಾರ್ಟ್ ಮಾಡಿರಲಿಲ್ಲ, ಬಿಕಾಸ್ ಡಿಸೆಂಬರಲ್ಲಿ ಎಕ್ಸಾಮ್ ಇರುತ್ತೆ ಅಲ್ಲ, ಹಾಗಾಗಿ ನಾನು ಅಷ್ಟೆಲ್ಲ ಏನೂ ಓದ್ತಿರಲಿಲ್ಲ. ನಾನು ನೋಡೋಣ ಅಪ್ಲಿಕೇಶನ್ ಹಾಕಿದ್ಮೇಲೆ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ರೆಡಿ ಒಂದ್ಸರಿ ಸ್ವಲ್ಪ ಓದಿ ಬರ್ತಿದ್ದೀನಲ್ಲ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಇನ್ನೊಂದು ಸ್ವಲ್ಪ ಆ ಟೈಮಲ್ಲಿ ಓದೋಣ ಅಂತ ಆ ಥರ ಇದ್ದೆ ನಾನು. ಆ್ಯಂಡ್ ಮೇನ್ಸಿಗೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮದು A4 ಮೇನ್ಸಿಗೆ ಬುಕ್ಸ್ ಓದೋಣ, ಬಿಕಾಸ್ ನಾನು ಕ್ಲಿಯರ್ ಆಗಿರಲಿಲ್ಲ, ಸ್ವಲ್ಪ ಬುಕ್ಸ್ ಓದೋಣ, ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಬುಕ್ಸ್ ಓದ್ತಿದ್ದೆ ನಾನು. ನಮ್ಮದು ಅಗ್ರಿ ನೋಟ್ಸ್ ಎಲ್ಲ ಇರುತ್ತಲ್ಲ, ಆ ಬುಕ್ಸ್ ಓದ್ತಿದ್ದೆ. ಆ್ಯಂಡ್ 2023ಗೆ ಫಿಕ್ಸ್ ಆಗ್ತೀನಿ ಬ್ಯಾಂಕಿಂಗ್ A4 ಗೋಲ್, A4 ನಂದು ಟಾರ್ಗೆಟ್ ಅಂತ ಹೇಳಿ. ಆವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ನೀಟಾಗಿ ಪ್ಲೇ ಲಿಸ್ಟ್ನ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೇ ಪ್ಲೇ ಲಿಸ್ಟ್ ನಾನು ನೋಡಿದ್ದು. ನಿಮ್ಮಲ್ಲಿ A4ನ ಬರೀ ಓನ್ಲಿ A4ನೇ ಟಾರ್ಗೆಟ್ ಮಾಡೋದು ಬೇಡ, ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನು ಬರೆಯೋಣ. ಅದನ್ನು ಪ್ರಿಲಿಮ್ಸ್ ಬರೆದ್ರೆ ಅಟ್ಲೀಸ್ಟ್ A4 ಪ್ರಿಲಿಮ್ಸಲ್ಲಿ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ನಾನು ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಈ ಟೈಮಲ್ಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್, ನೀವು ನನಗೆ ತುಂಬ ಜನ ಕೋಚಿಂಗ್ ತೊಗೊಂಡಿದ್ದೀರಾ ಅಂತೆಲ್ಲ ಕೇಳ್ತಿದ್ರಿ. ನಾನು ಪ್ರೈವೇಟ್ ಕೋಚಿಂಗ್ ಯಾವುದೂ ತೊಗೊಂಡಿಲ್ಲ. ಆ್ಯಂಡ್ ಇದು ಆನ್ಲೈನಲ್ಲಿ ಕೂಡ ನಾನು ಪೇಡ್ ಕೋರ್ಸು ಅಂಥದ್ದು ಯಾವ ಬ್ಯಾಚ್ನೂ ನಾನು ಪರ್ಚೇಸ್ ಮಾಡಿಲ್ಲ. ಈಗ ಸ್ಟೇಟಲ್ಲಿ ಎಕ್ಸಾಮ್ಸ್ ಬರುತ್ತಲ್ಲ, ಸೋಷಿಯಲ್ ವೆಲ್ಫೇರ್ ಆಫೀಸ್ ಕಡೆಯಿಂದ ನಡೆಸ್ತಾರಲ್ವ ಫ್ರೀ ಕೋಚಿಂಗ್ದು, OBCದು SC STದು, ಅದು ನಾನು ಬರ್ದಿದ್ದೆ 2023. ಅದು
ಅದರಲ್ಲಿ ನಂಗೆ ಸೀಟ್ ಆಗಿತ್ತು. ನಾನು ಇಲ್ಲೇ ಕಲಬುರ್ಗಿಲೇ ತೊಗೊಂಡಿದ್ದೆ. ಅದು 3 ಮಂತ್ಸ್ ಇತ್ತು, ಬ್ಯಾಂಕಿಂಗ್ದು 3 ಮಂತ್ಸ್ ಇತ್ತು, ನಾನು ಅದು ತೊಗೊಂಡಿದ್ದೆ. ಬಟ್ ಅಲ್ಲಿ ನಾನು ಸ್ಟೇ ಮಾಡಿದ್ದು ಓನ್ಲಿ 1 ಮಂತ್. ಯಾಕಂದರೆ ಅಲ್ಲಿ ತುಂಬ ಜನ ಆಸ್ಪಿರೆಂಟ್ಸ್ ಬರ್ತಿದ್ದಿದೆ ಸ್ಟೇ ಫಂಡ್ಗೋಸ್ಕರ. ಯಾರೂ ಅಲ್ಲೇನು ಪ್ರಾಪರ್ ಕೋಚಿಂಗ್ ತೊಗೋಬೇಕಂತ ಯಾರೂ ಬರ್ತಿರ್ಲಿಲ್ಲ. ಆ್ಯಂಡ್ ಅಲ್ಲಿ ಟೀಚಿಂಗ್ ಫ್ಯಾಕಲ್ಟಿನೂ ಜಸ್ಟ್ ಆವ್ರೇಜ್, ಏನು ಸೀರಿಯಸ್ ಆಗಿ ಏನು ಓದಿಸೋರಿಲ್ಲ. ಬಿಕಾಸ್ ಅದು ಗೌರ್ಮೆಂಟ್ ಸೈಡಿಂದ ನಡೆಸ್ತಿರೋದಲ್ವಾ, ಜಸ್ಟ್ ಫಂಡ್ ಪರ್ಪಸ್ಗೋಸ್ಕರ ಅವರು ರನ್ ಮಾಡ್ತಿರ್ತಾರೆ. ಆ್ಯಂಡ್ ಆಸ್ಪಿರೆಂಟ್ಸ್ ಕೂಡ ಅದು ಏನು ಮಂತ್ಲಿ ಅದ್ರದ್ದು ಸ್ಟೇ ಫಂಡ್ ಬರುತ್ತೆ, ಅದಕ್ಕೋಸ್ಕರ ಅವರು ಬರೋರು. ಸೊ ನಾನು ಈಗ ಹೆಂಗೋ ನನಗೆ ಹೊರಗಡೆ ಹೋಗಿ ಪಿ ಜಿಲಿ ಸ್ಟೇ ಮಾಡಿ ನಮ್ಮದೇ ಓನ್ ಖರ್ಚಲ್ಲಿ ಎಲ್ಲ ಮಾಡೋದು ಬೇಡ ಅಂತೇಳಿ, ಇದು ಹೆಂಗೂ ಬೆಟರ್ ಇರುತ್ತೆ, ಗೌರ್ಮೆಂಟ್ ಸೈಡ್ದು ಕೋಚಿಂಗ್ ಇರುತ್ತೆ, ಇವರೇ 3 ಮಂತ್ಸ್ ಆದಮೇಲೆ ದುಡ್ಡು ಹಾಕ್ತಾರೆ ಅಂತೇಳಿ ಆ ಮೈಂಡ್ಸೆಟ್ಟಲ್ಲಿ ನಾನು ತೊಗೊಂಡಿದ್ದೆ ಅದನ್ನ. ಅಲ್ಲಿ 1 ಮಂತೇ ಸ್ಟೇ ಆಗಿದ್ದಿದ್ದು. ಬಿಕಾಸ್ ಅಲ್ಲಿ ಆ ಟೈಮಲ್ಲೇ PUCದು ಸಮ್ 10th ಬೋರ್ಡ್ ಇತ್ತು. ಅವರು ಒಬ್ರು ಇಂಗ್ಲೀಷ್ ಹೇಳ್ಕೊಡೋರು, ಒಬ್ರು ಸರ್ ಬರೋರು. ಅವರು ಜಸ್ಟ್ ಒಂದು 15-20 ಡೇಸ್ ಬಂದರು, ಆಮೇಲೆ ಡ್ರಾಪ್ ಮಾಡಿದ್ರು. ಅವ್ರಿಗೇನೋ ಅಲ್ಲಿ ಡ್ಯೂಟಿ ಹಾಕಿದ್ರು ಅಂತ ಅವ್ರು ಬರಲೇ ಇಲ್ಲ. ಇನ್ನೊಬ್ರು ಮ್ಯಾಥ್ಸ್ ಸರ್ ಇದ್ದರು. ಅವ್ರು ಜಸ್ಟ್ ತುಂಬ ಹೈ ಲೆವೆಲಲ್ಲಿ ಏನು ನಮಗೆ ಕ್ವಾಂಟ್ ಹೇಳ್ಕೊಡ್ತಿರಲಿಲ್ಲ, ಜಸ್ಟ್ ಬೇಸಿಕ್ಸೇ ಹೇಳ್ಕೊಡ್ತಿದ್ರು. ಮತ್ತು ಇನ್ನು ಬಿಟ್ಟರೆ ರೀಸ್ನಿಂಗ್ ಏನು ಮಾಡಿಸ್ತಿರ್ಲಿಲ್ಲ ಅಲ್ಲಿ. ಇದು ಜಿ ಕೆ ಸರ್ ಒಬ್ಬರು ಬರೋರು. ಆ ಜಿ ಕೆ ಸರ್ ಅವ್ರು ಏನಂದರೆ ಅವರು ಸ್ಟ್ಯಾಟಿಕ್ ಜಿ ಕೆ ಹೇಳ್ಕೊಡೋಕೆ ಬರ್ತಿದ್ರು. ಆರ್ಗನೈಸೇಷನ್ದೆಲ್ಲ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ನ್ಯಾಷನಲ್ ಪಾರ್ಕ್ದು, ಅದು ಇದು ಈ ಥರ ಸ್ಟ್ಯಾಟಿಕ್ ಜಿ ಕೆ ಹೇಳ್ಕೊಡೋಕೆ ಅವ್ರು ಬರೋರು. ಸೊ ಅವರು ಸ್ವಲ್ಪ ನೋಟ್ಸ್ ಎಲ್ಲ ಕೊಡೋರು ನನಗೆ. ನಾನು ನೋಟ್ಸ್ ಎಲ್ಲ ಮಾಡಿದ್ದೆ, ಅದು ಕೂಡ ನನಗೆ ಎಕ್ಸಾಮಲ್ಲಿ ಸ್ಟ್ಯಾಟಿಕ್ ಪಾರ್ಟಿಗೆ ಹೆಲ್ಪ್ ಆಗಿತ್ತು. ಆಮೇಲೆ ಮತ್ತೆ ನನ್ನ ಪಿ ಜಿಯಲ್ಲಿ ಏನಿದ್ನಲ್ಲ, ಅಲ್ಲಿ ನನಗೆ ಸ್ವಲ್ಪ ಫುಡ್ ಅಡ್ಜಸ್ಟ್ ಆಗಿರಲಿಲ್ಲ. ನನಗೆ ಸ್ವಲ್ಪ ಫುಡ್ ಅಲರ್ಜಿ ಇದೆ, ಈ ಮೈದಾ ಅದೆಲ್ಲ ಸ್ವಲ್ಪ ನಂಗೆ ಬರಲ್ಲ. ಸೊ ಅಲ್ಲಿ ನಾನು ಪಿ ಜಿಲಿ ಇರಬೇಕಾದ್ರೆ ನಮಗೆ 2 ಟೈಮ್ಸ್ ಫುಲ್ಲು ಅಲರ್ಜಿಯಾಗಿ ಅನ್ಕಾನ್ಷಿಯಸ್ ಆಗಿ ಇದಾಗಿಬಿಟ್ಟಿದೆ. ಆ್ಯಂಡ್ ಅಲ್ಲಿ ಯಾರೂ ಟೀಚರ್ಸ್ ಪ್ರಾಪರಾಗಿ ಬರ್ತಿರ್ಲಿಲ್ಲ. ಆ್ಯಂಡ್ ನಂಗೆ ಅಷ್ಟೊಂದು ಟೀಚಿಂಗ್ನು ಎಫೆಕ್ಟಿವ್ ಅನಿಸ್ತಿರ್ಲಿಲ್ಲ. ಸೊ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಮಾರ್ಚಲ್ಲಿ ಇದ್ದಿದ್ದು, ಮಾರ್ಚ್, ಏಪ್ರಿಲ್, ಮೇ 3 ಮಂತ್ಸ್. ಏಪ್ರಿಲ್ 10 ಒಳಗಡೆನೆ ನಾನು ಎಲ್ಲ ವೆಕೇಟ್ ಮಾಡಿ ಬಂದುಬಿಟ್ಟಿದ್ದೆ. ನನಗೆ ಇರೋಕ್ಕಾಗಿರಲಿಲ್ಲ ಅಲ್ಲಿ. ಸೊ ಆದಮೇಲೆ ಬಂದು ನಾನು ಸೆಲ್ಫ್ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಅದು ಚಾನಲ್ದು ಸಜೆಸ್ಟ್ ಮಾಡಿದ್ನಲ್ಲ, ಅದನ್ನೇ ಸ್ಟಾರ್ಟ್ ಮಾಡ್ತೀನಿ. ಸೊ A1 ನನ್ನ ತಲೆಯಲ್ಲಿತ್ತು, ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನು ಬರೆಯೋಣ, ಅದೊಂದು ಪ್ಲ್ಯಾನ್ ಬಿ ಆ ಥರ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನಾನು ಬೇಸಿಕ್ಸ್ ಅದೇ ಎಲ್ಲ ಸ್ಪೀಡ್ ಮ್ಯಾಥ್ಸಲ್ಲಿ ಟೇಬಲ್ಸ್ ಕಲಿಯೋದು ಆಗಿರ್ಬೋದು, ಸ್ಕ್ವೇರ್ಸ್ ಇದೆಲ್ಲ ನಾನು ಮಾಡಿದ್ದೀನಿ. ಸೊ ಆ ಟೈಮಲ್ಲಿ ಬರಿತೀನಿ ಬೇರೆದು ಪ್ರಿಲಿಮ್ಸ್ ಎಲ್ಲ. ಯಾವುದೂ ಅಷ್ಟು ಕ್ಲಿಯರ್ ಆಗಿರಲಿಲ್ಲ ನಂದು. ಆ್ಯಂಡ್ ನಾನು ಇದುವರೆಗೂ IBPS PO, SBI PO ನಾನು ಹಾಕಿಲ್ಲ. ಬಿಕಾಸ್ ಅಷ್ಟು ಲೆವೆಲ್ಗೆ ನಾನು ಓದಿ ಬರಿತೀನಿ, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಮೊದಲಿಂದನೂ ಇರಲಿಲ್ಲ. ಆ್ಯಂಡ್ ಜಸ್ಟ್ RRBದು IBPS ಕ್ಲರ್ಕ್, RRB ಕ್ಲರ್ಕ್, SBI ಕ್ಲರ್ಕ್ ಇದನ್ನೆಲ್ಲ ಬರೆಯೋಣ ಅಂತ ಅಂದ್ಕೊಂಡಿದ್ದೆ. ಆವಾಗ ಬರೆದಾಗ ಫಸ್ಟ್ ಟೈಮ್ ಅಷ್ಟೆಲ್ಲ, ಈಗ ನಮ್ಮದು A4 ಪ್ರಿಲಿಮ್ಸ್ದು ಕಟ್ ಆಫ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಸೊ 2021 20 ಸಮಥಿಂಗ್ ಇದ್ದಿದ್ದು ಕಟ್ ಆಫು. ಆ್ಯಂಡ್ 2022 17 ಇದ್ದಿದ್ದು ಕಟ್ ಆಫು. ಸೊ ನನಗೆ ಓಕೆ, ಅಷ್ಟು ಕಮ್ಮಿ ಕಟ್ ಆಫ್ ಇದ್ದಿದ್ದು ಕ್ಲಿಯರ್ ಮಾಡ್ಬೋದು. ಈ ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಯೂಶಲಿ ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನನಗೆ ಅದೊಂದು ಭಯ ಇತ್ತು, ನಾನು ಏನು ಪ್ರಿಲಿಮ್ಸಲ್ಲಿ ಇದೆಲ್ಲ ಕ್ಲಿಯರ್ ಮಾಡ್ತೀನೋ ಇಲ್ಲೋ, ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ. ಈಗ ಬರ್ದು ನನಗೆ ಈಗ ಎಕ್ಸಾಮ್ ಸೆಂಟರ್ಗೆ ಹೋಗಿ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ನನಗೆ A4 ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ ಅಲ್ಲ ಅಂತ ಅದೊಂದು ಮೈಂಡಲ್ಲಿತ್ತು. ಸೊ ಈ ಕಾರಣದಿಂದ ನಾನು 2023 ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗ ಏನೋ ಅಷ್ಟು ಪ್ರಿಲಿಮ್ಸ್ ಏನೋ ನಂದು ಯಾವುದು ಕ್ಲಿಯರ್ ಆಗಿರಲಿಲ್ಲ. 2023 ಕ್ಲಿಯರ್ ಆಗಿರಲಿಲ್ಲ. A4 ಪ್ರಿಲಿಮ್ಸ್ ಬರೆದಿದ್ದೆ, A4 ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು. ಮೇನ್ಸ್ ಬರೆದೆ, ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು. ಬಟ್ ಮೇನ್ಸ್ದು 2 ಮಾರ್ಕ್ಸ್ ಅಷ್ಟೇ ಲೀಡಲ್ಲಿ ಇದ್ದಿದ್ದು ನನಗೆ. ಸೊ ಕಟ್ಟು 2024 ನಂದು ಇಂಟರ್ವ್ಯೂ ಇರುತ್ತೆ, A4 ಇಂಟರ್ವ್ಯೂ. ಸೊ ಆ ಟೈಮಲ್ಲಿ ಆವಾಗನೂ ಇಂಟರ್ವ್ಯೂಲ್ಲಿ ನನಗೆ ಲೆಸ್ ಮಾರ್ಕ್ಸೇ ಕೊಟ್ಟಿದ್ದು. ಐ ಗಾಟ್ ಲೈಕ್ 13 ಮಾರ್ಕ್ಸ್ ಔಟ್ ಆಫ್ 20. ಸೊ ಇಟ್ ವಾಸ್ ವೆರಿ ಲೆಸ್. ಸೊ ಕಟ್ ಆಫ್ ಇದ್ದಿದ್ದು 58, ನನಗೆ ನನ್ನ ಮಾರ್ಕ್ಸ್ ಬಂದಿದ್ದು 53 ಸಮಥಿಂಗ್. ಸೊ ಐ ವಾಸ್ ಔಟ್ ಆಫ್ ದ ರೇಸ್ ಆಲ್ರೆಡಿ. ನೆಕ್ಸ್ಟ್ 2024 ಮತ್ತೆ ಸೀರಿಯಸ್ ಆಗಿ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಅಂದ್ಕೊಂಡೆ A4 ನಾನು ಅಂದ್ಕೊಂಡಷ್ಟು ಈಸಿ ಇಲ್ಲ, ಚೆನ್ನಾಗಿ ಓದಬೇಕು. ಆ್ಯಂಡ್ A4 ಒಂದೇ ನನ್ನ ತಲೆಯಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಜನರಲ್ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಸ್ವಲ್ಪ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತೀನಿ. ಜಾನಿಂದ ನಾನು ಸ್ಟಾರ್ಟ್ ಮಾಡಿರಲ್ಲ, ಮೇ ಜೂನ್ ಆ ಟೈಮಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಆವಾಗ ಬರಿತೀನಿ, ಎಲ್ಲ RRB PO ಬರಿತೀನಿ, ತಿರ್ಗಾ ಮತ್ತೆ ಅದೇ ಎಲ್ಲ ಬರಿತೀನಿ. ಸೊ ಈ ಟೈಮಲ್ಲಿ ಏನು ಅಂದರೆ RRB POದು ಕ್ಲಿಯರ್ ಆಗುತ್ತೆ, ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು. RRB ಕ್ಲರ್ಕ್, ಐ ಥಿಂಕ್ ನಂದು RRB ಕ್ಲರ್ಕ್ದು ಕಟ್ ಆಫ್ ಕ್ಲಿಯರ್ ಆಗಿರಲಿಲ್ಲ 2024. ಗೊತ್ತಿಲ್ಲ, RRB POದಾಗಿತ್ತು ನಂದು ಕಟ್ ಆಫ್ ಕ್ಲಿಯರ್ ಆಗಿತ್ತು. ಆ್ಯಂಡ್ SBI ಕ್ಲರ್ಕ್ದು ಕಟ್ ಆಫ್ ಕ್ಲಿಯರ್ ಆಗಿತ್ತು. ಆ್ಯಂಡ್ A4 ಪ್ರಿಲಿಮ್ಸ್ ಈ ಸರಿ ಹೈ ಕಟ್ ಆಫ್ 2024 ಹೈ ಕಟ್ ಆಫ್ ನಿಂತಿತ್ತು, 51 ಸಮಥಿಂಗ್. ನನಗೆ 50.5 ಮಾರ್ಕ್ಸ್ ಏನೋ ಬಂದಿತ್ತು. ಸೊ
ಸೊ 2024 ನಂದು A4 ಪ್ರಿಲಿಮ್ಸ್ ಕ್ಲಿಯರ್ ಆಗಿರಲಿಲ್ಲ. ಆ್ಯಂಡ್ 2024 ಇದು ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ಸ್ ಕೂಡ ಬಿಟ್ಟಿತ್ತು, ಪ್ರೈವೇಟ್ ಬ್ಯಾಂಕ್ದು. ಆಮೇಲೆ LBOದು, ಇಂಡಿಯನ್ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಕೂಡ ನಾನು ಬರೆದಿದ್ದೆ. ಸೊ ಆ ಮೂರಲ್ಲಿ ಕರ್ನಾಟಕ ಬ್ಯಾಂಕ್ದು ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗಿತ್ತು. ಆ್ಯಂಡ್ ಇದು LBOದು UBI ಬ್ಯಾಂಕ್ದು ಶಾರ್ಟ್ ಲಿಸ್ಟ್ ಆಗಿತ್ತು ನನಗೆ. UBIದು ನನ್ನ ಹತ್ರ ಸ್ಕೋರ್ ಕಾರ್ಡ್ ಇಲ್ಲ, ಬಿಕಾಸ್ ಅವರು PDF ಅಲ್ಲಿ ಅನೌನ್ಸ್ ಮಾಡಿದ್ರು ರಿಸಲ್ಟ್ಸ್ನೆಲ್ಲ. ಸೊ ಆ PDF ಅಲ್ಲಿ ನನ್ನ ನೇಮ್ ಇತ್ತು, ಸ್ಕೋರ್ ಕಾರ್ಡ್ ನನ್ನ ಹತ್ರ ಇಲ್ಲ. ಸೊ ಕರ್ನಾಟಕ ಬ್ಯಾಂಕ್ನ ನಾನು ಹಾಕಿರ್ತೀನಿ, ಅದ್ರದ್ದು ಏನೋ ಅವ್ರು ಸ್ಕೋರ್ ಕಾರ್ಡ್ ರಿಲೀಸ್ ಮಾಡಿಲ್ಲ, ಜಸ್ಟ್ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗಿರೋದು, ಕಂಗ್ರ್ಯಾಚುಲೇಷನ್ಸ್ ಆಗ್ತಾರಲ್ಲ, ಅದೊಂದೇ ಇರೋದು. ಅದನ್ನ ನಾನು ಹಾಕಿರ್ತೀನಿ ಸ್ಕ್ರೀನಲ್ಲಿ. ಸೊ 2025 ಬಂದಾಗ ನನಗೆ 2 ಎಕ್ಸಾಮ್ದು ಇಂಟರ್ವ್ಯೂ ಇತ್ತು. ಅದೇ KBದೊಂದು, UBIದೊಂದು. ಅದು ಮಾರ್ಚಲ್ಲೇ ಇತ್ತು ಅನ್ಸುತ್ತೆ ಇಂಟರ್ವ್ಯೂ. ಅದಾದಮೇಲೆ RRB POದು ಮೇನ್ಸ್ ಬರಿತೀನಿ, ಬಟ್ ಅಷ್ಟೊಂದೇನು ನಾನು ಮೇನ್ಸ್ಗೆ ಅವಾಗ ಇನ್ನೂ ಪ್ರಿಪೇರೇ ಆಗಿರಲಿಲ್ಲ ಪ್ರಾಪರಾಗಿ, ಬಿಕಾಸ್ ನನಗೆ ಜೊತೆಗೆ ಪ್ರಿಲಿಮ್ಸ್ ಜೊತೆ ಮೇನ್ಸನ್ನು ತೊಗೊಂಡೋಗ್ಬೇಕು ಅನ್ನೋಷ್ಟು ಅಷ್ಟು ಐಡಿಯಾ ಇರಲಿಲ್ಲ, ನನಗೂ ಅವಾಗ ಗೊತ್ತಿರಲಿಲ್ಲ ಸರಿಯಾಗಿ. ಸೊ ನಾನು ಅಷ್ಟು ಪ್ರಿಪೇರ್ ಆಗಿಲ್ಲ. ಅದು ಎಷ್ಟು ಟೈಮಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಕರೆಂಟ್ ಅಫೇರ್ಸು ಅದೆಲ್ಲ ನೋಟ್ಸ್ ಎಲ್ಲ ಮಾಡಿಕೊಂಡು ಓದ್ಕೊಂಡು ಆ ಥರ ಹೋಗಿ ಬರ್ತಿದ್ದೆ. ಆವಾಗ ಅಷ್ಟೊಂದೇನು ಆಗಿಲ್ಲ, ಅದೇನು ಸ್ಕೋರ್ ಆಗಿಲ್ಲ, ಮೇನ್ಸ್ ಬರ್ತಿದ್ದು ವೇಸ್ಟೇ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ಮೇನ್ಸ್ ಈ ಥರ ಇರುತ್ತೆ ಹಾಗೆ ಅಂತ. ಸೊ SBI ಕ್ಲರ್ಕ್ ಮೇನ್ಸ್ ಕೂಡ ಬರ್ತೀವಿ, ಅದನ್ನು ಏನೂ ಆಗಿರಲಿಲ್ಲ. ಸೊ RRB ಕ್ಲರ್ಕ್ ಅಂತೂ ಏನಾಗಿರಲಿಲ್ಲ. IBPS ಕ್ಲರ್ಕ್ ನನಗೆ ನೆನಪಿಲ್ಲ, ಮೇನ್ಸ್ ಬರ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಸೊ 2025 ಹೇಳಬೇಕಂದ್ರೆ ಇಟ್ ವಾಸ್ ಮೈ ಪ್ರೊಡಕ್ಟಿವ್ ಇಯರ್. ಸೊ ಈ ಟೈಮಲ್ಲಿ ಸ್ವಲ್ಪ ಫ್ಯಾಮಿಲಿ ಜೊತೆನೂ ಇಶ್ಯೂ ಆಗಿ ನಮ್ಮಣ್ಣ ನನಗೆ ಸ್ವಲ್ಪ ನಿಂಗೆ ಇನ್ನೂ ಜಾಬ್ ತೊಗೊಳಕ್ಕಾಗಿಲ್ಲ ಹಾಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಇನ್ಸಲ್ಟ್ ಮಾಡಿದ್ರು. ನಾನು ಅವ್ರ ಜೊತೆ ಎಲ್ಲ ಮಾತಾಡೋದು ಬಿಟ್ಟಿದ್ದೆ. ಸೊ ನಾನು ಅವ್ರ ಮನೆ ಕಡೆ ಎಲ್ಲ 3-4 ಮಂತ್ಸ್ ಹೋಗೇ ಇರಲಿಲ್ಲ. ನಾನು ಇಲ್ಲೇ ಇದ್ದೆ, ಊರಲ್ಲೇ ಇದ್ದೆ. ಇಲ್ಲೇ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಮಾತಾಡೋದನ್ನು ಕಮ್ಮಿ ಮಾಡಿದ್ದೆ. ಸೊ 2025 ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದು ನಾನು. ಪ್ರಿಲಿಮ್ಸ್ ಜೊತೆಗೆ ಮೇನ್ಸ್ನು ಜೊತೆಗೆ ತೊಗೊಂಡೋಗಿದ್ದು, ಅಂದರೆ ಪ್ರಿಪೇರ್ ಮಾಡಿದ್ದು. ಸೊ ಪ್ರಿಲಿಮ್ಸ್ಗೆ ನಾನು ಅಷ್ಟೊಂದು ಏನು ಫೋಕಸ್ ಮಾಡಲಿಲ್ಲ, ಬಿಕಾಸ್ ಆಲ್ರೆಡಿ ಎಕ್ಸಾಮ್ಸ್ ಬರ್ಕೊಂಡು ಬಂದಿದ್ದರಿಂದ ಅದು ಓದಿ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಆಗಿತ್ತು. ಸೊ ಹಂಗಾಗಿ ಪ್ರಿಲಿಮ್ಸ್ಗೇನು ಜಾಸ್ತಿ ಫೋಕಸ್ ಮಾಡ್ತಿರಲಿಲ್ಲ. ನಾನೇನು ಮಾಡ್ತೆ, ಜಸ್ಟ್ ಎಕ್ಸಾಮ್ ಟೈಮಲ್ಲಿ ಮಾರ್ಕ್ಸ್ ಕೊಡ್ತಿದ್ದೆ ಜಸ್ಟ್ ಪ್ರಿಲಿಮ್ಸ್ಗೆ. ಸೊ ಅದರಲ್ಲೇ ಕ್ವಾಂಟ್ ರೀಸನಿಂಗ್ ಇಂಗ್ಲೀಷ್ ಕವರ್ ಆಗಿಬಿಡೋದಲ್ವ. ಸೊ ಜಾಸ್ತಿ ನಾನು ರೆಕಾರ್ಡೆಡ್ ವೀಡಿಯೋಸ್ ನೋಡೋಕೆ ಹೋಗ್ತಿರಲಿಲ್ಲ ಯೂಟ್ಯೂಬಲ್ಲಿ, ಬಿಕಾಸ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ಟೈಮ್ನ ನಾನು ಮೇನ್ಸ್ಗೆ ಯೂಟಿಲೈಸ್ ಮಾಡ್ಕೋತಿದ್ದೆ. ಮೇನ್ಸ್ ಕ್ಲಾಸಸ್ ಎಲ್ಲ ಹಳೆಯಿತ್ತು, ಪ್ಲೇ ಲಿಸ್ಟ್ ಇದ್ದರೆ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತಿದ್ದೆ. ಹೀಗೆ ಮೇನ್ಸ್ನ ನಾನು ಬೇಗನೆ ಅಡಾಪ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸರಿ ಬರ್ದಿರೋ ಎಲ್ಲ 2025 ಹೇಳ್ತಿರೋದು. ಸೊ ಬರ್ದಿದ್ದೆಲ್ಲ ಪ್ರಿಲಿಮ್ಸೂ ಕ್ಲಿಯರ್ ಆಗಿತ್ತು. ಆ್ಯಂಡ್ ಬರ್ದಿದ್ದೆಲ್ಲ ಪ್ರಿಲಿಮ್ಸ್ಗೂ ಮೇನ್ಸ್ ಬರ್ದಿದ್ದೀನಿ. ಮೇನ್ಸ್ ಎಲ್ಲನೂ ಕ್ಲಿಯರ್ ಆಗಿಲ್ಲ ಅಂದರೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕಂಪೇರ್ ಟು ಲಾಸ್ಟ್ ಇಯರು, 2024ಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಅಟೆಂಡ್ ಮಾಡಿದ್ದೆ. ಏನು ಕ್ವಶನ್ ಬಂದಿತ್ತು ಕರೆಕ್ಟಾಗಿ ನನಗೆ ಗೊತ್ತಾಗ್ತಿತ್ತು, ಹೀಗೆಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಸೊ ಐ ವಾಸ್ ಸ್ಯಾಟಿಸ್ಫೈಡ್ ಬೈ ಮೈ ಅಟೆಂಪ್ಟ್ಸ್ ಅಂತ. ಆ್ಯಂಡ್ ಈ ಸರಿನೂ A4 ಪ್ರಿಲಿಮ್ಸ್ ಬರಿತೀನಿ, ಅದು ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಮೇನ್ಸ್ ಬರಿತೀನಿ, ಕ್ಲಿಯರ್ ಆಗುತ್ತೆ. ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗುತ್ತೆ. RRB POನು ಪ್ರಿಲಿಮ್ಸ್ ಬರ್ದಿದೆ, ಅದು ಕೂಡ ಕ್ಲಿಯರ್ ಆಗಿ ಮೇನ್ಸ್ ಬರಿತೀನಿ. ಸೊ ಎಲ್ಲದ್ರದ್ದು ಮೇನ್ಸ್ ಬರ್ದಿದೆ. ಆ್ಯಂಡ್ 2026 ಆಲ್ಮೋಸ್ಟ್ ನಮಗೆ 2025 ಡಿಸೆಂಬರ್ ಒಳಗಡೆನೆ A4ದು ಇಂಟರ್ವ್ಯೂ ಮುಗ್ದಿತ್ತು. RRBದು ಇಂಟರ್ವ್ಯೂ ಆಗಿರಲಿಲ್ಲಲ್ಲ, ಅದು 2026ಗೆ ಆಗಿತ್ತು. ಆ್ಯಂಡ್ RRB ಕ್ಲರ್ಕ್ ಮೇನ್ಸ್ ಕೂಡ 2026ಗೆ ಬಿದ್ದಿದ್ದು. ಸೊ ನೆಕ್ಸ್ಟ್ 2026ಗೆ ಬಂದರೆ ಆಲ್ರೆಡಿ ನಾನು ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದೆ. A4 ರಿಸಲ್ಟಿಗೆ ಮಾತ್ರ ವೆಯ್ಟ್ ಮಾಡ್ತಿದ್ದೆ. ಬೇರೆ ಎಕ್ಸಾಮ್ದಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಕೂಡ ಇತ್ತು. ಇನ್ ಕೇಸ್ ಆಗಿಲ್ಲ ಅಂದ್ರೂ ಇನ್ನೇನು ಮಾಡೋಣಪ್ಪ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ, ಅದರಲ್ಲಿ ನೆಕ್ಸ್ಟ್ ಈ ವರ್ಷ ಏನೇನು ಬರೀತೀನೋ ಅದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಹೇಳೋಣ, ಸ್ಕೋರ್ ಕಾರ್ಡ್ ಶೇರ್ ಮಾಡೋಣ ಅನ್ನೋ ಇದು ಮೈಂಡ್ಸೆಟ್ಟಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೇನ್ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿದ್ದು ಈ ರೀಸನ್ಗೋಸ್ಕರ. ಇನ್ ಕೇಸ್ ಏನು ನಂದು ಕ್ಲಿಯರ್ ಆಗಿಲ್ಲ ಅಂದರೆ ಇದು ಮಾಡೋಣ ಅಂತೇಳಿ. ಬಟ್ ಫಾರ್ಚುನೇಟ್ಲಿ ಜಾನ್ 15th A4ದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ನಂದು ಕ್ಲಿಯರ್ ಆಗುತ್ತೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಅಲಾಟ್ ಆಗಿತ್ತು. ಸೊ ಟೈಮಲ್ಲಿ, ಸಂಕ್ರಾಂತಿ ಟೈಮಲ್ಲಿ ನಮ್ಮ ಊರಿಗೆ ಎಲ್ಲರೂ ಬರ್ತಾರೆ ಜಾತ್ರೆಗೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಸೊ ಫಸ್ಟ್ ಟೈಮ್ ಆವತ್ತು ನಾನು ಅಣ್ಣಂಗೆ ಮಾತಾಡಿಸ್ತೀನಿ, ಸ್ವೀಟ್ ಎಲ್ಲ ಕೊಟ್ಟು ಕ್ಲಿಯರ್ ಆಗಿದೆ ಅಂತೇಳಿ. ಆವಾಗ ಮೈ ಬ್ರದರ್ ವಾಸ್ ವೆರಿ ಹ್ಯಾಪಿ. ಎಲ್ಲರಿಗೂ ಖುಷಿಯಾಗಿತ್ತು, ಓಕೆ ಫೈನಲಿ ಜಾಬ್ ಆಗಿದೆ ಆ ಥರ ಅಂತೇಳಿ. ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಆ್ಯಂಡ್ RRBದು ಮೇನ್ಸ್ದು ರಿಸಲ್ಟ್ ಬರುತ್ತೆ ನೆಕ್ಸ್ಟ್. ಆವಾಗ ನಾನು ಇಂಟರ್ವ್ಯೂಗೆ ಏನು ಅಷ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗಿಲ್ಲ, ಬಿಕಾಸ್ ಆಲ್ರೆಡಿ A4 ಆಗಿದೆ ಅಲ್ಲ ಅಂತೇಳಿ ಸ್ವಲ್ಪ ಲೈಟಾಗೇ ಇದ್ದೆ. ಅಷ್ಟೇನು ಸೀರಿಯಸ್ ಆಗಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋಣ, ಇದನ್ನು ಕ್ಲಿಯರ್ ಮಾಡೋಣ ಅನ್ನೋದೇನೂ ಇರಲಿಲ್ಲ. ಬಟ್ ಆದರೂ ನಾನು ಹೋಗ್ತೀನಿ, ಇಂಟರ್ವ್ಯೂ ಕೊಡೋಕೆ ಹೋಗ್ತೀನಿ. RRB POದು ಅಲ್ಲಿನೂ ಇಂಟರ್ವ್ಯೂ ಚೆನ್ನಾಗಾಗುತ್ತೆ ಲಕ್ಕಿಲಿ. ಆ್ಯಂಡ್ RRB POದು ರಿಸಲ್ಟ್ ಬರುತ್ತೆ, ಅದನ್ನು ಕ್ಲಿಯರ್ ಆಗಿತ್ತು. ಸೊ ಈಗ 2 ಆಪ್ಷನ್ ಇದೆ ಅಂಥೇಳಿ, ಈಗ ದೇವರು 2 ಆಪ್ಷನ್ ಕೊಟ್ಟಿದ್ದಾನೆ ಅಂದರೆ
ಏನೋ ಒಂದು ಒಳ್ಳೆ ರೀಸನ್ಗೆ ಕೊಟ್ಟಿರ್ತಾನಲ್ವಾ. ಸೊ ಹಂಗಾಗಿ ನಮ್ಮ ಫ್ರೆಂಡ್ಸ್ನ ಕೇಳಿದೆ, ಆಲ್ರೆಡಿ A4 ಜಾಬಲ್ಲಿ ಇದ್ದವ್ರನ್ನ ಕೇಳಿದೆ, ಹಿಂಗೆ ಯಾರು ಬಿನೋ ಆದರೆ ಇನ್ ಕೇಸ್ ಯಾವ್ದು ತೊಗೊಳ್ಳಿ ಅಂತ. ಸೊ ಮೋಸ್ಟ್ ಆಫ್ ದೆಮ್ ದೇ ಸಜೆಸ್ಟೆಡ್ ಟು ಟೇಕ್ RRB. ಮತ್ತು ನಾನು ನಿಮಗೂ ಸಬ್ಸ್ಕ್ರೈಬರ್ಸ್ಗೂ ಕೇಳಿದ್ದೆ, ನೀವು ಕೂಡ ತುಂಬ ಜನ ಕಮೆಂಟ್ ಹಾಕಿದ್ರಿ RRBನೇ ತೊಗೊಳ್ಳಿ, ವರ್ಕ್ ಪ್ರೆಷರ್ ಕಮ್ಮಿ ಇರುತ್ತೆ, ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ನೀವು ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ಎಲ್ಲ ಹಾಕಿದ್ರಿ. ಸೊ ವೈ ನಾಟ್, ಐ ಥಾಟ್ RRBನೇ ಚೂಸ್ ಮಾಡೋಣ ಅಂತೇಳಿ RRB ತೊಗೊಂಡೆ. RRB ಎಲ್ಲ DV ಎಲ್ಲ ಮುಗಿದಿದೆ. ಈಗ ಕ್ಲರ್ಕ್ದು DV ಮೇಲ್ ಮಾಡಿದ್ದಾರೆ. ನಮ್ದು ಇನ್ನೂ ಆರ್ಡರ್ದು ಏನೋ ವಿಷಯ ಏನೂ ಗೊತ್ತಿಲ್ಲ, ಜಾಯ್ನಿಂಗ್ ಲೆಟರ್ ಏನೂ ಬಂದಿಲ್ಲ. ಈ May 3rd ವೀಕಲ್ಲಿ ಬರ್ಬೋದು. ಸೊ ಇಷ್ಟಾಗಿತ್ತು ನನ್ನ ಪ್ರಿಪ್ರೇಷನ್ ಜರ್ನಿ. ಸೀರಿಯಸ್ ಆಗಿ 2023 ಸ್ಟಾರ್ಟ್ ಮಾಡಿದ್ರು ಐ ಮಸ್ಟ್ ಅಕ್ಸೆಪ್ಟ್ ದಟ್ ಐ ಟುಕ್ 5 years ಲಾಂಗ್. ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಹ್ಯಾಡ್ ಸೋ ಮೆನಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇನ್ ಮೈ ಲೈಫ್. ಆ್ಯಂಡ್ ನಾನು ಬೇರೆ ಯಾರು ಈಗ ನಾನು ನಿಮ್ಗೆ ಹೇಗೆ ಒಂದು ಗೈಡ್ ಥರ ಮಾಡ್ತಿದ್ದೀನಿ, ನನಗೆ ಯಾರು ಆ ಟೈಮಲ್ಲಿ ಆ ಥರ ಗೈಡ್ ಮಾಡೋರಾಗಲಿ ಯಾರೂ ಇರಲಿಲ್ಲ. ಆ್ಯಂಡ್ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಜಾಬ್ ಆಗಿದ್ರು ನಾನು ಅವ್ರಿಗೆ ಯಾರಿಗೂ ಅಷ್ಟು ಡಿಸ್ಟರ್ಬ್ ಮಾಡ್ತಿರಲಿಲ್ಲ, ಕೇಳ್ತಿರಲಿಲ್ಲ ಹೆಂಗೆ ಓದಬೇಕು ಹೆಂಗಿಲ್ಲ ಅಂತ. ಸೊ ಪ್ರತಿಯೊಂದು ಸ್ಕ್ರ್ಯಾಚಿಂದ ನಾನು ಕಲ್ತಿದ್ದೀನಿ. ನನ್ನ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಮಾರ್ಕ್ಸ್ನ ಇಂಪ್ರೂವ್ ಮಾಡಿಕೊಂಡು ಈ ಥರ ನಾನು ಒಂದು ನಾನು ಲರ್ನ್ ಮಾಡಿ ಫೈನಲಿ ಎರಡು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. ದಿಸ್ ವಾಸ್ ಮೈ all about my preparation journey. So banking exams is all about how much we practice and the consistency we maintain alla. So idu matter agutte. So this thing I realized in 2025. So practice and consistency ಎರಡು ಇದ್ರೆ you could clear anything anta. ಸೊ ನಾನು ನಿಮ್ಗೆ ಅದೇ ಹೇಳ್ತೀನಿ. ಸೊ ಪ್ರಿಲಿಮ್ಸ್ ಒಂದೇ ಫೋಕಸ್ ಮಾಡಿಬಿಡಿ, ಮೇನ್ಸ್ ಕೂಡ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಕರೆಂಟ್ ಅಫೇರ್ಸ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ಲ. ಒನ್ ಮೋರ್ ಥಿಂಗ್, ನಾನು ಹೇಳಿದ್ನಲ್ಲ ಐ ಆಮ್ ಫ್ರಮ್ ಯಾದಗಿರಿ ಅಂತ, ಬಟ್ ನಂದು ಸ್ಲ್ಯಾಂಗ್ ಸ್ವಲ್ಪ ಆ ಕಡೆ ಸೌತ್ ಕಡೆ ಅನಿಸುತ್ತೆ. ಯಾಕಂದರೆ ನಂದೆಲ್ಲ ಸ್ಕೂಲಿಂಗು, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ನಾವು ಊರಿಗೆ ಬರ್ತಿದ್ದೆ ವರ್ಷಕ್ಕೊಂದ್ಸರಿ. ಹಾಗಾಗಿ ನನಗೆ ಈ ಕಡೆದು ಪ್ರಾಪರ್ ಸ್ಲ್ಯಾಂಗ್ ಅಥವಾ ಅದು ಆಕ್ಸೆಂಟ್ ನನಗೆ ಅಷ್ಟು ಪ್ರಾಪರಾಗಿ ಬರಲ್ಲ. ಮಾತಾಡ್ತೀನಿ, ಬಟ್ ಮಾತಾಡ್ತಿದ್ರು ನಂದು ಒರಿಜಿನಲ್ ಸ್ಲ್ಯಾಂಗ್ ಅದು ಬಂದ್ಬಿಡುತ್ತೆ ಮಾತಲ್ಲಿ, ಫ್ಲೋ ಅಲ್ಲಿ. ಸೊ ಹಂಗಾಗಿ ನಾನು ಒಂದು ಲ್ಯಾಂಗ್ವೇಜಿಗೆ ಸ್ಟಿಕ್ ಆನ್ ಆಗಿ ಅದರಲ್ಲೇ ಮಾತಾಡ್ತೀನಿ. ಸೊ now I am 29 year old. This October I'll turn 30. So finally I'm starting my career at the age of 30. Because ನಮ್ಮದು ಎಜುಕೇಷನ್ ಕಂಪ್ಲೀಟ್ ಆಗೋಷ್ಟರಲ್ಲೇ ಐ ವಾಸ್ 25 ಆ ಥರ ಇದ್ದಿದ್ದು. ಸೊ ಇಮಿಡಿಯೇಟಾಗಿ ಏನು ನನಗೆ ಜಾಬ್ ತೊಗೋಬೇಕು ಅನ್ನೋ ಪ್ರೆಷರ್ ಕೂಡ ಮನೇಲಿ ಇರಲಿಲ್ಲ. ಸೊ ಐ ವಾಸ್ ಎಕ್ಸ್ಪ್ಲೋರಿಂಗ್ ಮೈ ಸ್ಟಫ್ಸ್ ಆ್ಯಂಡ್ ಆಲ್. ದಿಸ್ ವಾಸ್ ಇಟ್. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ದೇರ್ ಟು ಗಿವ್ ಸಮ್ ಅಪ್ಡೇಟ್ಸ್ ಅಬೌಟ್ ಮೈ ವರ್ಕ್ ಲೈಫ್ ಆ್ಯಂಡ್ ಆಲ್. ಅದೇ ಜಾಯ್ನಿಂಗ್ ಆದಮೇಲೆ ನೆಕ್ಸ್ಟ್ ಏನಿದ್ರು ನಾನು ಹಾಕ್ತಿರ್ತೀನಿ ಅವಾಗವಾಗ ವೀಡಿಯೋಸ್. ಆ್ಯಂಡ್ ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.